ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜಗಮಲ ಜನ ಔನ್ನತ್ಯ ಭೂತಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪ ಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂ ತ್ಯಾಜಕಾಯ ಕರ್ತ್ರೇ ಭರ್ತ್ರೇ ಅಥ ಹರ್ತ್ರೇ ಹಯಮುಖಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಧೃತ ಕಥಾ ವಿಸ್ಮೃತೌ ಸ್ಮಾರಕಾಯ ಪರಶ್ವಧ ಧನುರ್ಬಾಣ ಗದಾ ತೀರ್ಥೋಪಶೋಭಿತೆ ಗಿರೌ ಯತ್ರ ಸುತ ಪ್ರೇಮ್ಣಾ ಇವ ಆಸ್ತೆ ನಿತ್ಯಂ ಹರಿಸ್ವಸ ಪವಿತ್ರಂ ಪಾಜಕಕ್ಷೇತ್ರಂ ಕೋ ನ ಸೇವೇತ ಕೋವಿದಃ ಸತ್ಯಲೋಕೇಶ್ವರಃ ಪ್ರಾಣಃ ಯತ್ರ ಅವಾತರತ್ ಉತ್ಸುಕಃ ಶ್ರೀ ಭಾರತ್ಯೈ ನಮಃ ಶ್ರೀ ವಾದಿರಾಜ ತೀರ್ಥ ಗುರುಭ್ಯೋ ನಮಃ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ ಶ್ರೀ ವಿದ್ಯಾಮಾನ್ಯ ತೀರ್ಥ ಗುರುಭ್ಯೋ ನಮಃ ವೇದಾಂತ ತರ್ಕಾದಿ ವಿದಗ್ಧ ಬುದ್ಧಿಂ ವಿದ್ಯಾ ಪ್ರಸಾರೇ ಅರ್ಪಿತ ಜೀವಿತಂ ಮುದಾ ಕೃಷ್ಣ ಪ್ರಿಯಂ ಧೀರಂ ಅದೀನ ಭಾಷಣಂ ನಮಾಮಿ ಉದಾರಂ ವಿಬುಧೇಶ ಯೋಗಿನಂ ಶ್ರೀ ಗುರುಭ್ಯೋ ನಮಃ ಜನ್ಮಾದಿ ಅಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೆ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀ ಗುರುಭ್ಯೋ ನಮಃ. ನೈಮಿಷೇ ಅನಿಮಿಷ ಕ್ಷೇತ್ರೇ ಮುನಯಃ ಶೌನಕಾದಯಃ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರಸಮಂ ಆಸತ. ನೈಮಿಷಾರಣ್ಯದ ಬಗ್ಗೆ ನಿನ್ನೆಯೂ ನೋಡಿದ್ದೆವು. ಆ ಋಷಿಗಳಿಗಾದ್ರೂ ಬ್ರಹ್ಮದೇವರು ಮಾತಾಡ್ಲಿಕ್ಕೆ ಸಿಗುತ್ತಿದ್ರು. ಆದ್ರಿಂದ ಬ್ರಹ್ಮದೇವರಿದ್ದಲ್ಲಿಗೆ ನೇರ ಹೋಗುತ್ತಿದ್ರು. ಹಿಂದಿನ ಕಾಲದಲ್ಲಿ ಹಾಗೆ ವ್ಯವಸ್ಥೆ ಇತ್ತು, ಅನುಕೂಲ ಇತ್ತು. ಭೂಮಿಯಲ್ಲಿದ್ದವರು ಮೇಲೆ ಹೋಗ್ತಿದ್ರು. ಮೇಲೆ ಹೋಗೋದು ಈಗಲೂ ಉಂಟು, ಖಾತ್ರಿ ಇಲ್ಲ ಅಷ್ಟೇ, ಮೇಲೇನೆ ಹೋಗ್ತಾರೋ ಅಂತ ಖಾತ್ರಿ ಇಲ್ಲ. ಭೂಮಿಯಲ್ಲಿದ್ದಂಥವರು ನೇರವಾಗಿ ಸಶರೀರವಾಗಿ ಮೇಲೆ ಹೋಗ್ತಿದ್ರು, ಮೇಲಿನವರು ಕೆಳಗೆ ಬರ್ತಿದ್ರು. ಅದೇ ರೀತಿಯಲ್ಲಿ ಋಷಿಗಳು ಬ್ರಹ್ಮದೇವರ ಬಳಿಗೆ ಹೋಗಿ ಕೇಳಿದ್ರು ಅಂತ ಗೊತ್ತು ತಾನೆ. ಅದಕ್ಕೆ ಬ್ರಹ್ಮದೇವರು ಚಕ್ರವನ್ನು ಕೊಟ್ಟು ಕಳಿಸಿದ್ರು ಅಂತಲೂ ಗೊತ್ತು. ಆ ಚಕ್ರಕ್ಕೆ ಅರಗಳು ಎಷ್ಟು ಅಂತ, ಅರ ಅಂದ್ರೆ ನೋಡಿದ್ದೇವಲ್ಲ, ಮಧ್ಯ ಕೋಲಿರುತ್ತಲ್ಲ, ಅದು ಎಷ್ಟು ಅಂತ. ಬ್ರಹ್ಮದೇವರದ್ದು ಸ್ವಂತ ಚಕ್ರ ಅಲ್ಲ, ದೇವರು ಕೊಟ್ಟಿರುವ ಚಕ್ರ. ಒಂದು ಅಂಶದಲ್ಲಿ ದೇವರು ಬ್ರಹ್ಮದೇವರಿಗೂ ಕೊಟ್ಟಿದ್ದಾನಂತೆ ಚಕ್ರವನ್ನು. ಆ ಚಕ್ರಕ್ಕೆ ಅರಗಳು, ಆ ಕೋಲುಗಳು ಎಷ್ಟು, ಹೊರಗಿನ ಚಕ್ರಕ್ಕೂ ಹೊರಗಿನ ವರ್ತುಲಕ್ಕೂ ಮಧ್ಯದ ಬಿಂದುವಿಗೂ ಮಧ್ಯದಲ್ಲಿ ಜೋಡಿಸತಕ್ಕಂತಹ ಕೋಲುಗಳುಂಟಲ್ಲ, ಭಗವಂತನ ಕೈಯಲ್ಲಿದ್ದಂತಹ ಚಕ್ರದ ಕೋಲುಗಳು 1000 ಅಂತಾರೆ, ಒಂದೆರಡಲ್ಲ. ನಮ್ಮ ಎತ್ತಿನ ಗಾಡಿಗೆ ಎಷ್ಟು ಯಾರಿಗ್ ಗೊತ್ತು, ಮಾಡಿದವನಿಗೆ ಗೊತ್ತಿರುವುದಿಲ್ಲ, ಮತ್ತೆ ಯಜಮಾನನಿಗೆ ಎಲ್ಲಿ ಗೊತ್ತಿರುತ್ತೆ. ಅಲ್ಲಿ ಹಾಗಲ್ಲ, ಲೆಕ್ಕವನ್ನೇ ಹೇಳ್ತಾರೆ ಶಾಸ್ತ್ರಕಾರರು, 1000 ಅರಗಳು ಅಂತ. ಶಂಖ ಉಂಟು ಭಗವಂತನ ಕೈಯಲ್ಲಿ. ಆ ಶಂಕರದ ಒಳಗೆ ಸುಳಿಗಳು ಇರಬೇಕು, ಇದ್ರೆ ತುಂಬಾ ಶ್ರೇಷ್ಠವಾದ ಶಂಖ ಅಂತ ಅರ್ಥ. ನಾವ ಸುಳಿ ಇರ್ಲಿಕ್ಕೆ ಬಿಡೋಲ್ಲ, ಅದನ್ನು ಆಚಾರ್ಯ ಹತ್ರ ಹೇಳಿ ಅದನ್ನು ಪೂರ್ತಿ ಕೊರದುತ್ತೇವೆ. ಯಾಕೆ, ನಮ್ಗೆ ತೊಳಿಲಿಕ್ಕೆ ಅನುಕೂಲ ಆಗ್ಬೇಕು. ಅದಕ್ಕೋಸ್ಕರ ಅಭಿಷೇಕ ಯಾವ ರೀತಿ ಬೇಕಾದ್ರೂ ಮಾಡೋಣ, ಮಾಡಿ ಅದ್ರ ತುಪ್ಪ ಗಿಪ್ಪ ಎಲ್ಲ ಸೇರಿದ್ರೆ ತೊಳಿಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಆ ಶಂಖವನ್ನು ಡೊಳ್ಳು ಹೊಟ್ಟೆ ಅಂತ ಮಾಡಿಟ್ಟಿರ್ತೇವೆ. ನಿಜವಾಗಿ ಆ ಭಗವಂತನ ಕೈಯಲ್ಲಿರತಕ್ಕಂತಹ ಶಂಖದಲ್ಲಿ ಒಳಗಿದ್ದ ಸುಳಿಗಳು 100 ಸುಳಿಗಳು ಉಂಟಂತೆ ಆ ಚಕ್ರದಲ್ಲಿ. ಆ ಶಂಖದಲ್ಲಿ, ಕಮಲದಲ್ಲಿ 1000 ದಳಗಳು ಉಂಟಂತೆ. ಹೀಗೆ ಭಗವಂತನ ಕೈಯಲ್ಲಿದ್ದಂತಹ ಆಯುಧಗಳ ಚಿತ್ರಣವನ್ನು ಕೊಡ್ತಾರೆ. ಸದ್ಯಕ್ಕೆ ಈಗ ನಮಗೆ ಬೇಕಾದದ್ದು ಚಕ್ರ,
1000 ಅರಗಳಿಂದ ಕೂಡಿದ, ಸಹಸ್ರ ಅರಗಳಿಂದ ಕೂಡಿದ ಅದೊಂದು ಚಕ್ರ. ಸರಿ, ಅವರಿಗೆ ಹಾಗಾಯಿತು, ಚಕ್ರ ಬಂತು, ತಪಸ್ಸಿಗೊಂದು ಯೋಗ್ಯ ಜಾಗವನ್ನು ಆರಿಸಿಕೊಂಡ್ರು, ನೈಮಿಷಾರಣ್ಯ ಅಂತ ಎಲ್ಲ ಮಾಡಿಕೊಂಡ್ರು. ಈಗ ನಮಗೂ ಬೇಕಲ್ಲ, ನಮಗೂ ಕೂಡ ಅಧ್ಯಯನ ಮಾಡ್ಲಿಕ್ಕೆ ಒಂದು ಒಳ್ಳೆಯ ಜಾಗ ಅಂತ ಬೇಕಲ್ಲ, ಯಾವುದೇ ತೊಂದರೆಗಳು ಇಲ್ಲದಂತಹ ಜಾಗ ಒಂದು ಅಧ್ಯಯನಕ್ಕೆ ಬೇಕಲ್ಲ ನಮಗೂ ಕೂಡ. ನಿಮ್ಮದೇ ಭಾಷೆಯಲ್ಲಿ ಮಾತಾಡಬೇಕಾದ್ರೆ ಯಾವ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ತಾನೆ, ಅಂತ ಒಂದು ಜಾಗ ನಮಗೂ ಬೇಕಲ್ಲ. ಹೌದು, ಬೇಕು. ಹಾಗಾದ್ರೆ ನಾವು ಯಾರ ಹತ್ರ ಕೇಳೋದು? ಬ್ರಹ್ಮದೇವ್ರ ಹತ್ರ ಕೇಳೋಣ ಅಂತಂದ್ರೆ ಅವ ಇಲ್ಲಿಗೆ ಬರೋಲ್ಲ, ನಾವು ಅಲ್ಲಿಗೆ ಹೋಗೋಲ್ಲ. ಆದ್ರಿಂದ ಮತ್ತೆ ಕೇಳೋದು ಹೇಗೆ? ಅದಕ್ಕಂದ್ರು ಇದೇ ಬ್ರಹ್ಮದೇವರು ಹಿಂದಿನ ಜನ್ಮದಲ್ಲಿ ಏನಾಗಿದ್ರು ಗೊತ್ತಾ? ಮಧ್ವಾಚಾರ್ಯರಾಗಿದ್ರು. ಈಗ ಏನು ಮಧ್ವಾಚಾರ್ಯರಿದ್ದಾರೆ, ಅವರ ಮುಂದಿನ ಜನ್ಮದಲ್ಲಿ ಬ್ರಹ್ಮದೇವರಾಗ್ತಾರೆ. ಇದು ಅವರಿಗೆಲ್ಲ ಕಟ್ಟಿಟ್ಟದ್ದು, ನಮಗೇನು ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಅವರಿಗೆಲ್ಲ ಹೀಗೆಯೇ ಆಗಬೇಕು ಅಂತ ಶಾಸ್ತ್ರದ ನಿಯಮ. ಆದ್ರಿಂದ ಈಗ ಏನು ಮಧ್ವಾಚಾರ್ಯರಿದ್ದಾರೆ, ಅವರು ಮುಂದಿನ ಜನ್ಮದಲ್ಲಿ ಏನಾಗುತ್ತಾರೆ? ಬ್ರಹ್ಮದೇವರಾಗುತ್ತಾರೆ. ಹಾಗಾದ್ರೆ ನಾವು ಯಾರ ಹತ್ರ ಕೇಳಬೇಕು ಅಂತಂದ್ರೆ ಮಧ್ವಾಚಾರ್ಯ. ನನಗೊಂದು ಅಧ್ಯಯನಕ್ಕೆ ಯೋಗ್ಯವಾದ ಜಾಗವನ್ನು ಒದಗಿಸಿ ಕೊಡಿ ಅಂತ ಹೇಳಿಕೊಂಡು, ಹೇಗೆ ಋಷಿಗಳು ಬ್ರಹ್ಮನ ಹತ್ರ ಕೇಳಿದಾಗ ಬ್ರಹ್ಮ ಚಕ್ರ ಕೊಟ್ಟ, ಆ ಚಕ್ರ ಎಲ್ಲಿ ಬಿತ್ತೋ ಅದು ನೈಮಿಷಾರಣ್ಯ ಅಂತ ಮಾಡಿಕೊಂಡು ಚೆನ್ನಾಗಿ ಅಧ್ಯಯನ ಮಾಡಿದ್ರು, ಅದೇ ರೀತಿಯಲ್ಲಿ ನಮಗೂ ಕೂಡ ಅಧ್ಯಯನಕ್ಕೊಂದು ಜಾಗ ಬೇಕು. ನಮಗೂ ಕೂಡ ದೇವರ ಧ್ಯಾನಕ್ಕೆ ಅಂತ ಕೂತ್ಕೊಳ್ಳಿಕ್ಕೆ ಅಂತಹ ಒಂದು ಜಾಗ ಬೇಕು. ಯಾವ ಜಾಗದಲ್ಲಿ ಕೂತ್ರೆ ನಮ್ಮ ಮನಸ್ಸು ವ್ಯಗ್ರ ಆಗುವುದಿಲ್ಲ ಅಂತ ಒಂದು ಜಾಗ ನಮಗೂ ಬೇಕು. ಯಾರ ಹತ್ರ ಕೇಳೋದು? ಮಧ್ವಾಚಾರ್ಯ ಹತ್ರ ಕೇಳೋಣ. ಅಲ್ಲ, ಮಧ್ವಾಚಾರ್ಯರು ಇಲ್ಲಲ್ಲ, ಅದೃಶ್ಯರಾಗಿ ಬದರಿಕಾಶ್ರಮಕ್ಕೆ ಹೋಗಿದ್ದಾರೆ. ಅದೃಶ್ಯರಾಗಿ ಹೋಗಿದ್ರು ಕೂಡ ಮಧ್ವಾಚಾರ್ಯರು ಪುಸ್ತಕದ ರೂಪದಲ್ಲಿ ಇನ್ನೂ ನಿಮ್ಮ ಜೊತೆಗೆ ಇದ್ದಾರೆ. ಆಚಾರ್ಯ ಮಧ್ವರು ಬರೆದಂತಹ ಪುಸ್ತಕಗಳಿಗೆ ಅಷ್ಟಕ್ಕೂ ಒಟ್ಟಿಗೆ ಹೆಸರೇನು ಗೊತ್ತಾ? ಸರ್ವ ಮೂಲ ಅಂತ ಹೆಸರು. ಸರ್ವ ಅಂದ್ರೆ ಯಾರು? ಸರ್ವ ಅಂತ ಹೇಳಿ ಭಗವಂತನಿಗೆ ಹೆಸರು. ನಿತ್ಯ ಸಹಸ್ರನಾಮ ಪಾರಾಯಣ ಮಾಡ್ತೇವಲ್ಲ, ಸರ್ವ ಶರ್ವ ಶಿವಸ್ಥಾಣು ಅಂತ ಹೇಳಿಕೊಂಡು ಸರ್ವ ಅಂತ ಹೇಳಿಕೊಂಡು ಭಗವಂತನಿಗೆ ಹೆಸರು. ಆ ಭಗವಂತನನ್ನು ಅರಸ್ತಾ ಹೋಗುವಾಗ ಎಲ್ಲಿಂದ ಅರಸ್ಬೇಕು, ದೇವರನ್ನು ಹುಡುಕ್ಲಿಕ್ಕೆ ಎಲ್ಲಿಂದ ಶುರು ಮಾಡಬೇಕು ಅಂತಂದ್ರೆ ಮಧ್ವರಂದ್ರು ನಾನು ಗ್ರಂಥ ಕೊಡ್ತೇನೆ, ಅಲ್ಲಿಂದ ಶುರು ಮಾಡಿ. ಹಾಗಾದ್ರೆ ಸರ್ವ ಎನ್ನುವ ಹೆಸರು ಉಳ್ಳ ಭಗವಂತನನ್ನು ಹುಡುಕ್ಲಿಕ್ಕೆ ಹೊರಡುವ ಮೂಲ ಯಾವುದು ಅಂತಂದ್ರೆ ಆಚಾರ್ಯ ಮಧ್ವರು ಕೊಟ್ಟಿರತಕ್ಕಂಥ ಗ್ರಂಥಗಳು, ಆಚಾರ್ಯ ಮಧ್ವರು ಬರೆದಿರತಕ್ಕಂಥ ಶಾಸ್ತ್ರಗಳು. ಆದ್ರಿಂದ ಸರ್ವ ಮೂಲ, ನಮ್ಮ ಸರ್ವಕ್ಕೂ ಮೂಲ. ಏನೇನೇನೇನು ಸಮಸ್ಯೆಗಳು ಬರ್ತದೋ ನಿನಗೆ, ಹೊಟ್ಟೆ ನೋವು ಬಂತ, ಇನ್ನೊಬ್ಬನ ಏಳಿಗೆಯನ್ನು ಕಂಡು, ಅಲ್ಲ 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 ಸಹಜವಾಗಿ ಹೊಟ್ಟೆ ನೋವು ಅಂತ ಒಂದು ಬರುತ್ತಾ, ತಲೆನೋವು ಅಂತ ಬರುತ್ತಾ, ಅದಕ್ಕೂ ಆಚಾರ್ಯ ಮಧ್ವರ ಗ್ರಂಥದಲ್ಲೇ ಪರಿಹಾರ ಇದೆ ಅಂತಾರೆ. ಆಚಾರ್ಯ ಮಧ್ವರ ಗ್ರಂಥವನ್ನು, ಯಾವುದಾದ್ರೂ ಒಂದು ಗ್ರಂಥವನ್ನು ತೆಗೆದು ಸ್ವಲ್ಪ ಆದ್ರೂ ಓದು, ಆವಾಗ ನಿನ್ನ ತಲೆನೋವು, ಹೊಟ್ಟೆ ನೋವು, ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಪರಿಹಾರ ಕೊಡುತ್ತೆ. ಆದ್ರಿಂದ ಆಚಾರ್ಯ ಮಧ್ವರು ತನ್ನ ಗ್ರಂಥಗಳಿಗೆ, ತಾನು ಬರೆದಿರತಕ್ಕಂತಹ ಪುಸ್ತಕಗಳಿಗೆ ಸರ್ವ ಮೂಲ ಅಂತ ಹೆಸರು ಕೊಟ್ಟರು. ಅಂತಹ ಆಚಾರ್ಯರ ಕೈಯಲ್ಲಿ ಚಕ್ರ ಇದೆ. ನಮ್ಮಲ್ಲಿಯೂ ಚಕ್ರ ಇದೆ. ನಾವು ಹೀಗೆ ಬೆರಳನ್ನು ನೋಡಿಕೊಳ್ತೇವೆ. ಒಮ್ಮೊಮ್ಮೆ ಬೆರಳನ್ನು ನೋಡಿಕೊಂಡಾಗ ಅದರಲ್ಲಿ ಗೆರೆಗಳು, ಕೆಲವು ಚಕ್ರದಂತೆ ಗೆರೆಗಳು ಇರ್ತವೆ, ಕೆಲವು ಶಂಖದಂತೆ ಗೆರೆಗಳು ಇರ್ತವೆ. ಯಾವ್ದು ಜಾಸ್ತಿ ಇದ್ರೆ ಏನು ಯಾರಿಗೆ ಗೊತ್ತು? ಅವರವರಿಗೆ ಗೊತ್ತು. ಅವರವರ ಕೈಯಲ್ಲಿ ಯಾವ್ದು ಜಾಸ್ತಿ ಉಂಟು ಅದಕ್ಕೆ ಅನುಕೂಲವಾಗಿ ಮಾಡಿಕೊಂಡು ಹೋಗ್ತೇವೆ ನಾವು. ಚಕ್ರ ಜಾಸ್ತಿ ಇದ್ದಂದ್ರೆ ಸಂಚಾರ ಜಾಸ್ತಿ ಅಂತ ಹೇಳಿಬಿಡ್ತಾರೆ, ಶಂಖ ಜಾಸ್ತಿ ಬಿಟ್ರೆ ಊದುವುದು ಜಾಸ್ತಿ ಅಂತಾರೆ. ಅದು ಇನ್ನೊಬ್ರು ಕಿವಿ ಊದುವುದು ಏನೋ ಅಂತ ಒಟ್ಟಿಗೆ ಜಾಸ್ತಿ ಅಂತಾರೆ. ಹೀಗೆ ಚಕ್ರ ಶಂಖಗಳು ನಮ್ಮ, ಆದ್ರೆ ಆಚಾರ್ಯ ಮಧ್ವರ ಕೈಯಲ್ಲಿ ಚಕ್ರ ಶಂಖ ಎರಡೂ ಉಂಟಂತೆ. ಯಾವುದು ಗೊತ್ತಾ? ಈ ದಿವಸ ನಾವು ಪ್ರಥಮನ ಏಕಾದಶಿ ದಿವಸ ಮುದ್ರಾಧಾರಣ ಅಂತ ಮಾಡಿಕೊಳ್ತೇವ. ಯಾರು ಕೊಟ್ಟದ್ದ ಆ ಮುದ್ರೆಗಳು, ಆ ಚಕ್ರ ಮತ್ತೆ ಶಂಖ ಮುದ್ರೆಗಳನ್ನು ಕೊಟ್ಟವರು ಯಾರು? ಆಚಾರ್ಯ ಮಧ್ವರು ತನ್ನ 8 ಶಿಷ್ಯರಿಗೆ. ಮಧ್ವರಿಗೆ 8 ಜನ ಶಿಷ್ಯರ, 8 ಮಠಗಳು ತಾನೆ, ಹೌದಲ್ವಾ? ಹುಡುಗಲ್ಲಿ 8 ಮಠ. ಕೆಲವರು ಕೇಳುದುಂಟು, ಸ್ವಾಮಿ ಅಷ್ಟಮಠಗಳು ಎಷ್ಟು? ಹಾಗೆ ಕೇಳುವವರು ಇದ್ದಾರೆ. ಅದು ಹೇಗೆ ಅಂತಂದ್ರೆ, ನಾರಾಯಣ ಅಷ್ಟಾಕ್ಷರದಲ್ಲಿ ಎಷ್ಟು ಅಕ್ಷರ ಉಂಟು ಅಂತ ಕೇಳಿದಂತೆ ಅಷ್ಟಮಠಗಳು ಎಷ್ಟು ಅಂತ ಕೇಳುವವರು ಕೆಲವರಿದ್ದಾರೆ. ಹಾಗಾದ್ರೆ 8 ಸನ್ಯಾಸಿಗಳು ಆಚಾರ್ಯ ಮಧ್ವರ ಸಾಕ್ಷಾತ್ ಶಿಷ್ಯರು. ಆ ಶಿಷ್ಯರಿಗೆ ಆಚಾರ್ಯ ಮಧ್ವರು ಏನು ಕೊಟ್ರು? ಸುದರ್ಶನ ದ್ವಯಂ ಗ್ರಾಹಯತಿ ಅಂತ ಮಧ್ವ ವಿಜಯದಲ್ಲಿ ಉಲ್ಲೇಖ ಇದೆ. ಮಧ್ವ ವಿಜಯ ಅಂದ್ರೆ ಗೊತ್ತು ತಾನೆ? ಆಚಾರ್ಯ ಮಧ್ವರ ಜೀವನ ಚರಿತ್ರೆಯನ್ನು ಬರೆದಿರತಕ್ಕಂಥ ಗ್ರಂಥಕ್ಕೇನೆ ಮಧ್ವ ವಿಜಯ ಅಂತ ಹೆಸರು. ಯಾರ ಕಾಲದಲ್ಲಿ ಬರೆದದ್ದು? ಮಧ್ವರ ಕಾಲದಲ್ಲೇ ಬರೆದದ್ದು. ನಾರಾಯಣ ಪಂಡಿತಾಚಾರ್ಯರು ಅಂತ ಅವರು ಅದನ್ನು ಬರೆದ್ರು.
ಮಧ್ವರ ಮುಂದೆ ಕೊಂಡೋಗಿಟ್ರು, ನಿಮ್ಮ ಜೀವನ ಚರಿತ್ರೆ ಬರೆದಿದ್ದೇನೆ, ಸರಿ ಉಂಟೋ ನೋಡಿ ಅಂತ ಹೇಳಿಕೊಂಡು. ಮಧ್ವರು ಸರಿ ತಪ್ಪು ಎಲ್ಲ ಸರಿ ಮಾಡಿ ಆಮೇಲೆ ಸಮಾಜಕ್ಕೆ ಕೊಟ್ಟದ್ದು. ಅಲ್ಲಿಂದ ಶುರುವಾದದ್ದು. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತಾನು ಕುರ್ಚಿಯಿಂದ ಇಳಿದ ಮೇಲೆ ಏನು ಆತ್ಮಚರಿತ್ರೆ ಅಂತ ಬರೀರಿ, ಅಷ್ಟು ತನಕ ತಪ್ಪಾಗಿರ್ತಾರೆ. ಆಮೇಲೆ ಎಲ್ಲ ಇವರು ನನ್ಗೆ ಇಷ್ಟು ತೊಂದರೆ ಮಾಡಿದ್ರು, ಇವರು ಇಷ್ಟು ತೊಂದರೆ ಮಾಡಿ, ಆ ತೊಂದರೆ ಮೊದಲೇ ಮಾಡಿ ಹೇಳಿಬಿಟ್ರೆ ಆ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಬರಬಾರ್ದಿತ್ತ, ಇಲ್ಲ ಯಾಕೆ ಉಣಬೇಕಾಗಿಲ್ಲ, ಅದ್ರಿಂದ ಬೇಡಬೇಕು, ಅಲ್ಲಿಂದ ಬಿಟ್ಟು ಎಲ್ಲ ಸಾಯ್ತಾನೆ ಅಂತಂದಾಗ ಒಂದು ಪುಸ್ತಕ ಬರೀಲಿಕ್ಕೆ ಶುರು ಮಾಡಿದ್ದಾರೆ. ಇದು ಇದಕ್ಕೆ ಮೊದಲು ನಾಂದಿ ಹಾಕಿದ್ದು ಅಲ್ಲಿಂದ ಮತ್ತೆ ಇದು ಮಧ್ವ ವಿಜಯ, ಅನಂತರದಲ್ಲಿ ಬಂದದ್ದು ಶಂಕರ ವಿಜಯ ಅಂತ ಹೇಳಿಕೊಂಡು. ಶಂಕರಾಚಾರ್ಯರ ಕಾಲದಲ್ಲಿ ಬಂದಂತಹ ಗ್ರಂಥ ಅಲ್ಲ, ಇದನ್ನು ನೋಡಿ ನಂತರದಲ್ಲಿ ಅವರು ಕೂಡ ಬರೆದರು. ಬರೆಸಲ್ಪಡತಕ್ಕಂಥ ವ್ಯಕ್ತಿ ಯಾವಾಗ ಇದ್ದದ್ದು ಬರೆದಂತಹ ಪುಸ್ತಕ. ಆದರೆ ಮಧ್ವ ವಿಜಯ ಅನ್ನೋದು ಹಾಗಲ್ಲ. ಆ ಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಮಧ್ವರ ಜೊತೆಗೆ ಇದ್ರು. ಮಧ್ವರ ಒಂದು ದಿವಸ ತನ್ನ 8 ಶಿಷ್ಯರನ್ನು ಕರೆದರು. 8 ಶಿಷ್ಯರನ್ನು ಕರೆದು ಅವರಲ್ಲಿ ಏನು ಕೊಟ್ಟರು ಅಂತ ಅಂದ್ಬಿಟ್ರೆ ಸುದರ್ಶನ ದ್ವಯ, 2 ಮಹಾದರೇಣ ಸಹ, ಮಹಾದರೇಣ ಸಹ ಸುದರ್ಶನ ದ್ವಯಂ ಕೊಟ್ಟರು. ವರ್ಷಕ್ಕೆ ಒಮ್ಮೆ ಆದರೂ ಕೂಡ ಮುದ್ರಾಧಾರಣ ಮಾಡಿಕೋ ಅಂತ ಹೇಳಿ. ಇದು ನಮ್ಮದೇ ಅಲ್ಲ, ವೇದ ಮಂತ್ರ ಹೇಳುವುದು ಮುದ್ರಾಧಾರಣೆಯನ್ನು. ಅತಪ್ತ ತನುಹು ನ ತದಾಮ ಅಶ್ನುತೆ ಅಂತ ವೇದದ ಮಂತ್ರ. ಯಾರು ತನ್ನ ಮೈಯನ್ನು ಅಂದ್ರೆ ಬೆಂಕಿ ಹರಬೇಕು ಅಂತ ಅರ್ಥ ಅಲ್ಲ, ಅಥವಾ ಸೀಮೆಎಣ್ಣೆ ಸುರಿದು ಬೆಂಕಿ ಕೊಡಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ಮತ್ತೆ ಯಾರು ತನ್ನ ಮೈಯನ್ನು ಈ ಚಕ್ರ ಮತ್ತೆ ಶಂಖದಿಂದ ಸುಟ್ಟುಕೊಳ್ಳುವುದಿಲ್ಲವೋ, ಅತಪ್ತ ತನುಹು, ತನ್ನ ದೇಹವನ್ನು ಯಾರು ತಪ್ತವನ್ನಾಗಿ ಮಾಡಿಕೊಳ್ಳುವುದಿಲ್ಲವೋ ಅಂತವನು ಭಗವಂತನ ಮನೆಗೆ ಹೋಗುವಲ್ಲ ಅಂತ ಶಾಸ್ತ್ರ ವೇದ ಹೇಳಿರ್ತಕ್ಕಂಥ ಮಾತು. ಆಚಾರ್ಯ ಮಧ್ವರು ಕೊಟ್ಟಿದ್ದಾರೆ, ಶಂಖವನ್ನು ಕೊಟ್ಟಿದ್ದಾರೆ, ಚಕ್ರವನ್ನು ಕೊಟ್ಟ. ಆದ್ರಿಂದ ಮುದ್ರಾಧಾರಣಕ್ಕೆ ಅಂತಂದಾಗ ನಾವು ಎಲ್ಲಿಗೆ ಹೋಗ್ತೇವೆ? ಸ್ವಾಮಿಗಳಿದ್ದಾರೆ ಅಂತ ಅಲ್ಲಿಗೆ ಹೋಗ್ತೇವೆ. ಯಾಕೆ? ಮಧ್ವರು ಕೊಟ್ಟಿರತಕ್ಕಂಥ ಮುದ್ರೆ, ಒಂದು ಮಂತ್ರಾಕ್ಷತೆ, ಇನ್ನೊಂದು ಮುದ್ರೆ, ಇದು ಎರಡನ್ನು ಕೂಡ ಆಚಾರ್ಯ ಮಧ್ವರೇ ಕೊಟ್ಟದ್ದನ್ನು ನಾರಾಯಣ ಪಂಡಿತಾಚಾರ್ಯರು ದಾಖಲೆ ಮಾಡಿದ್ದಾರೆ.